ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಉಡುಪಿ ಜಿಲ್ಲೆಯ ಕಲ್ಯಾಣಪುರದ ಸ್ವರ್ಣ ನದಿಯ ತಟದಲ್ಲಿರುವ ಸುಂಕದಕಟ್ಟೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ಸೇತುವೆ ನಿರ್ಮಾಣವಾಗುವ ಮೊದಲು ಕಲ್ಯಾಣಪುರದ ಸ್ವರ್ಣ ನದಿಯನ್ನು ದಾಟಿಯೇ ಬ್ರಹ್ಮಾವರಕ್ಕೆ ಹೋಗಬೇಕಿತ್ತು. ಸರಕು ಸಾಮಗ್ರಿಗಳನ್ನು ಕೊಂಡೊಯ್ಯುವ ಮಾರ್ಗ ಮಧ್ಯದಲ್ಲಿ ಈ ದೇವಸ್ಥಾನದ ಬಳಿಯೇ ಸುಂಕ ಪಾವತಿಸಿ ತೆರಳುತ್ತಿದ್ದ ಕಾರಣ ಈ ಸ್ಥಳಕ್ಕೆ ಸುಂಕದಕಟ್ಟೆ ಎಂಬ ಹೆಸರು ಬಂತು. ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಆದದ್ದು ಅಂತ. ವಿಜಯನಗರ ಸಾಮ್ರಾಜ್ಯ ಸಮಯದಲ್ಲಿ ಈ ಮೂರ್ತಿಯನ್ನು ಮಾಡಿದ್ದಾರೆ. ಆ ಮೂರ್ತಿಯು ಸುಮಾರು ನಮಗೆ ಸಿಕ್ಕಿದ್ದು ಸುಮಾರು 300 ವರ್ಷದ ಹಿಂದೆ. ಅದು ನಮ್ಮ ಪೂರ್ವಜರಿಗೆ ಕನಸಲ್ಲಿ ಬಂದಿದ್ದು ಏನಂದರೆ, ಒಂದು ಗಣಪತಿ ಮೂರ್ತಿ ಇಲ್ಲೇ ಸ್ವರ್ಣ ನದಿಯಲ್ಲಿ, ಹತ್ತಿರದಲ್ಲೇ ನದಿ ಇದೆ ಸುಮಾರು 100 ಮೀಟರಲ್ಲಿ, ಸ್ವರ್ಣ ನದಿಯಲ್ಲಿ ಇದೆ, ನೀವು ತಗೊಂಡು ಬಂದು ಅದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಅಂತ ಅವರಿಗೆ ಕನಸಲ್ಲಿ ಬಂತಂತೆ. ಮೊದಲ ದಿನ ಕನಸಲ್ಲಿ ಅವರು ಅದರ ಗಮನ ಕೊಡಲಿಲ್ಲ. ಪದೇ ಪದೇ ಬರಲಿಕ್ಕೆ ಶುರುವಾಯಿತು ಆ ಕನಸು. ಆದ್ದರಿಂದ ಅವರು ಹೋಗಿ ನೋಡಿದಾಗ ಅಲ್ಲಿ ನಿಜವಾಗಿ ಮೂರ್ತಿ ಇತ್ತು. ಅದನ್ನು ತಂದು ಇಲ್ಲಿ ಸ್ಥಾಪನೆ ಮಾಡಿ ಅದರ ಪೂಜೆ ಶುರು ಮಾಡಿದ್ದಾರೆ. ಇದು ಸುಮಾರು 300 ವರ್ಷದ ಹಿಂದಿನ ಕತೆ. ಆದರೆ ಮೂರ್ತಿ ಮಾತ್ರ ವಿಜಯನಗರ ಸಾಮ್ರಾಜ್ಯ ಅಂದರೆ 600-700 ವರ್ಷದ ಹಿಂದಿನ ಮೂರ್ತಿ ಇದು. ಈ ಮೂರ್ತಿ ಇಲ್ಲಿ ಬಂದಾಗ ಇಲ್ಲಿಯ ಎದುರಿನ ರಸ್ತೆ, ರೋಡ್, ಅದು ಮುಖ್ಯ ರೋಡ್ ಆಗಿತ್ತು. ಆವಾಗ ಹೈವೇ ಬಂದಿರಲಿಲ್ಲ. ಈ ರೋಡಲ್ಲಿ ಹೋಗಬೇಕಾದ್ರೆ ನದಿ ಬರೋದ್ರಿಂದ ಅಲ್ಲೊಂದು ನದಿಗೆ ಕ್ರಾಸ್ ಮಾಡಲಿಕ್ಕೆ ಒಂದು ಟೋಲ್ ಅಂದರೆ ಸುಂಕ ಕಟ್ಟಿ ಹೋಗಬೇಕಾಗಿತ್ತು. ಆ ಸುಂಕ ಕಟ್ಟಿ ಹೋಗುವ ಜಾಗ, ಸುಂಕ ವಸೂಲಿ ಮಾಡುವ ಜಾಗ ಇದೇ ದೇವಸ್ಥಾನದ ಎದುರಿಗಿತ್ತು. ಆ ಜನರು ಪ್ರಯಾಣ ಮಾಡಬೇಕಾದ್ರೆ ಸುಂಕ ಕೊಟ್ಟು ಹಾಗೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ ತಮ್ಮ ಪ್ರಯಾಣವನ್ನು ಸುಖಕರವಾಗಿ ಆಗಲಿ, ಏನೋ ಕಷ್ಟ ಇಲ್ಲದೆ ಆಗಲಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿ ದೇವಸ್ಥಾನಕ್ಕೆ ಕಾಣಿಕೆ ಸಮರ್ಪಿಸಿ ಮುಂದೆ ಹೋಗ್ತಿದ್ರು. ಪ್ರತಿ ಮಂಗಳವಾರ ಇಲ್ಲಿ ನಾವು ಗಣಹೋಮ ಮಾಡ್ತೇವೆ. ಹಾಗೂ ಪ್ರತಿ ವಿನಾಯಕಿ ಮತ್ತು ಸಂಕಷ್ಟಿ, ವಿನಾಯಕಿ ಅಂದರೆ ಶುಕ್ಲ ಪಕ್ಷದ ಚತುರ್ಥಿಯ ದಿವಸ ಒಂದು ವಿಶೇಷ ಪೂಜೆ ನಡೀತದೆ, ಬೆಳಗ್ಗೆ ಮತ್ತು ರಾತ್ರಿ. ಹಾಗೆ ಕೃಷ್ಣ ಪಕ್ಷದ ಚತುರ್ಥಿಯ ದಿವಸ ಸಂಕಷ್ಟಿ ಅಂತ ಹೇಳ್ತಾರೆ. ಆ ದಿವಸ ಕೂಡ ಬಹಳ ವಿಜೃಂಭಣೆಯಲ್ಲಿ ಮಧ್ಯಾಹ್ನದ ಪೂಜೆ, ರಾತ್ರಿ ಪೂಜೆ ಇನ್ನೂ ಸಹ ಅದಕ್ಕಿಂತ ಜಾಸ್ತಿ ವಿಜೃಂಭಣೆಯಲ್ಲಿ ಆಗ್ತದೆ. ಸಂತರ್ಪಣೆ ಇದೆ. ಆ ದಿನ ಸುಮಾರು 100-400 ಜನ ಆ ಥರ ಬಂದು ಪ್ರಸಾದ ಸ್ವೀಕರಣೆ ಮಾಡ್ತಾರೆ. ದೇವರಿಗೆ ಮಕ್ಕಳಂದರೆ ಬಹಳ ಪ್ರೀತಿ. ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಇಂಟಲೆಕ್ಟ್, ಮಕ್ಕಳ ಲರ್ನಿಂಗ್, ಅದರ ಬಗ್ಗೆ ನಮ್ಮ ದೇವರೇ ಯಾವಾಗಲೂ ಆಶೀರ್ವಾದ ಕೊಡ್ತಾ ಇರ್ತಾರೆ. ಆದ್ದರಿಂದ ಒಂದು ಸಣ್ಣ ರೈಟಿಂಗ್ ಕಿಟ್ ಕೊಡ್ತೇವೆ ನಾವು ಮಕ್ಕಳಿಗೆ. ಚೌತಿಯಂದು ಆ ಕಿಟ್ಟನ್ನು ಒಂದು ಸುಮಾರು 2000 ಕಿಟ್ ಮಾಡಿ ಅದನ್ನು ದೇವರಿಗೆ ಅರ್ಪಿಸಿ ನೈವೇದ್ಯ ಮಾಡಿ ದೇವರ ಮುಂದೆ ಪ್ರಾರ್ಥನೆ ಮಾಡಿ ಇಟ್ಟಿರ್ತೇವೆ. ಬಂದ ಸಣ್ಣ ಮಕ್ಕಳಿಗೆ ಆ ಕಿಟ್ಟು ಕೊಡೋ ಒಂದು ಪರಿಪಾಠ ಇದೆ.